ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ಇವತ್ತು ಸಿಂಪಲ್ಲಾಗಿ ಕ್ವಿಕ್ಕಾಗಿ ಬೇಗ ಮಾಡೋಕ್ಕಾಗುವಂಥ ಒಂದು ಈಸಿ ರೆಸಿಪಿ. ಸೊ ಕಂಪ್ಲೀಟ್ ಒನ್ ಟೈಮ್ ಲಂಚ್ ಅಥವಾ ಡಿನ್ನರ್ಗೆ ರೆಡಿ ಮಾಡ್ಕೋಬೋದು. ಸೊ ನಾನು ಇವತ್ತು ತೋರಿಸ್ತಾ ಇರೋದು ಕಡಲೆ ಬಜ್ಜಿ ಅನ್ನೋ ಒಂದು ಸಾಂಬಾರು. ಅದನ್ನು ಹೇಗೆ ಮಾಡೋದು, ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಬರೋಣ. ಸೊ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳೋಣ. ಮೊದಲಿಗೆ ಇಲ್ಲಿ ಕಡಲೆ ಬಜ್ಜಿ ಆಗಿರೋದ್ರಿಂದ ಏನು ಕಡಲೆ ಬೇಕು ಅಂದರೆ ಹುರ್ಗಡ್ಲೆ, ಒಂದು 3 ಟೇಬಲ್ ಸ್ಪೂನ್ ಹುರ್ಗಡ್ಲೆ, ಒಂದು 2 ಟೇಬಲ್ ಸ್ಪೂನಷ್ಟು ಹುರಿದಿರೋ ಕಡಲೆ ಬೀಜ ಅಂದರೆ ಶೇಂಗಾ ಬೀಜ, ಪೀನಟ್ಸು, ಜೊತೆಗೆ ಒಂದು ಅರ್ಧ ಬೌಲ್ ತೆಂಗಿನಕಾಯಿ, ಒಂದು 4ರಿಂದ 5 ಸುಟ್ಟಿರೋವಂಥ ಹಸಿಮೆಣಸಿನ್ಕಾಯಿ, ಒಂದು ಗೋಲಿ ಗಾತ್ರದ ಹುಣಸೆ ಹಣ್ಣು, ಇದು ಬಿಸಿ ನೀರಲ್ಲಿ ನೆನೆ ಹಾಕಿದ್ದೀನಿ, ಬೆಳ್ಳುಳ್ಳಿ, ಜೀರಿಗೆ, ಅರಿಶಿನ ಪುಡಿ, ರುಚಿಗೆ ಉಪ್ಪು, 1 ಹಿಡಿ ಕೊತ್ತಂಬರಿ ಸೊಪ್ಪು, ಜೊತೆಗೆ ಒಗ್ಗರಣೆಗೆ ಎಣ್ಣೆ, ಸಾಸಿವೆ ಮತ್ತು 1 ದಪ್ಪ ಈರುಳ್ಳಿ ಹೆಸರಾಗಿ ಅಂದರೆ ಉದ್ದುದ್ದ ಕಟ್ ಮಾಡಿದ್ದೀನಿ. ಸೊ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲೊಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಇದರಲ್ಲಿ ಆಲ್ರೆಡಿ ನಾನು ತೆಂಗಿನಕಾಯಿ ಪುಡಿ ಮಾಡಿದ್ದೆ. ಸೊ ಅದೇ ಜಾರ್ಗೆ ನಾನು ಪುಡಿ ಮಾಡ್ಕೊಂಡಿದ್ದಂಥ 1/2 ಬೌಲ್ ತೆಂಗಿನಕಾಯಿ, ಒಂದು 3 ಟೇಬಲ್ ಸ್ಪೂನಷ್ಟು ಹುರಿಗಡಲೆ, ಹುರಿದಿಟ್ಟಿದ್ದಂಥ ಕಡಲೆ ಬೀಜ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, 1 ಟೇಬಲ್ ಸ್ಪೂನಷ್ಟು ಜೀರಿಗೆ, 1/4 ಟೇಬಲ್ ಸ್ಪೂನಷ್ಟು ಅರಿಶಿನ, ಕ್ಲೀನ್ ಮಾಡಿಟ್ಟಿದ್ದಂಥ 1 ಹಿಡಿ ಕೊತ್ತಂಬರಿ ಸೊಪ್ಪು, ರುಚಿಗೆ ಉಪ್ಪು, ಜೊತೆಗೆ ಈ ಹುಣಸೆ ಹಣ್ಣು ಏನಿದೆ ಇದನ್ನು ಕ್ಲೀನ್ ಮಾಡಿ ಈ ಜಾರ್ಗೆ ಸೇರಿಸ್ಕೊತೀನಿ. ಸೊ ನಾನಿವಾಗ ಹುಣಸೆ ಹಣ್ಣು ಕೂಡ ಕ್ಲೀನ್ ಮಾಡಿ ಹಾಕಿದ್ದೀನಿ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಸಾಫ್ಟಾಗಿ ರುಬ್ಕೋಬೇಕು. ಸೊ ಖಾರ ರೆಡಿ ಆಯಿತು. ಇವಾಗ ಇದನ್ನು ಒಗ್ಗರಣೆ ಮಾಡೋಣ. ನಾನಿಲ್ಲಿ ಒಗ್ಗರಣೆ ಮಾಡೋಕ್ಕೆ ಒಂದು ಚಿಕ್ಕ ಪಾತ್ರೆಯಲ್ಲಿ ಎಣ್ಣೆ ಕಾಯಕ್ಕಿಟ್ಟಿದ್ದೆ. ಎಣ್ಣೆ ಕಾದಿದೆ. ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಸಾಸಿವೆ, ಒಂದು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ, ಅದಕ್ಕೆ 1 ಈರುಳ್ಳಿ ಸೇರಿಸ್ತಾ ಇದ್ದೀನಿ. ಕರಿಬೇವಿದ್ದರೆ ಕರಿಬೇವು ಕೂಡ ಹಾಕೋಬೋದು. ನಾನಿಲ್ಲಿ ಕರಿಬೇವಿಲ್ಲ, ಅದಕ್ಕೆ ನಾನು ಕರಿಬೇವು ಸ್ಕಿಪ್ ಮಾಡ್ತಾ ಇದ್ದೀನಿ. ಸೊ ಇದು ಈರುಳ್ಳಿ ನೀಟಾಗಿ ಕೆಂಪಾಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು. ಸೊ ಈರುಳ್ಳಿ ಕೆಂಪಾಗಿದೆ. ಇದಕ್ಕೆ ರುಬ್ಬಿಟ್ಟಿದಂಥ ಖಾರ ಸೇರಿಸ್ಕೋಬೇಕು. ಇದಕ್ಕೆ ಸಾಂಬಾರು ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೊಂಡು ಸಾಂಬಾರನ್ನ ರೆಡಿ ಮಾಡ್ಕೋಬೇಕು. ಸೊ ಇದನ್ನು ಕುದಿಸ್ಬಾರ್ದು. ಒಗ್ಗರಣೆ ಮಾಡ್ಕೊಂಡಿದ ತಕ್ಷಣ ಗ್ಯಾಸ್ ಆಫ್ ಮಾಡಿ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸಿದ್ರೆ ಕಡಲೆ ಬಜ್ಜಿ ರೆಡಿ ಆಯಿತು. ಸೊ ಈ ಸಾಂಬಾರನ್ನ ಕುದಿಸ್ಬಾರ್ದು. ಇವಾಗ ಸಾಂಬಾರು ರೆಡಿಯಾಗಿದೆ, ಸರ್ವ್ ಮಾಡೋಣ. ಸೊ ಕಡಲೆ ಬಜ್ಜಿ ರೆಡಿ ಆಯಿತು. ನಾನಿಲ್ಲಿ ಮುದ್ದೆ, ಅನ್ನ, ಸೈಡ್ಗೆ ಸೌತೆಕಾಯಿ ಮತ್ತು ಹಪ್ಪಳ ಜೊತೆ ಮಜ್ಜಿಗೆನೂ ಕೂಡ ಇಟ್ಟು ಸರ್ವ್ ಮಾಡ್ತಾಯಿದ್ದೀನಿ. ಸೊ ಒಂದ್ಸತಿ ಈ ರೀತಿ ಟ್ರೈ ಮಾಡಿ ನೋಡಿ. ನಿಮ್ಮ ಕಡೆನೂ ಇದೇ ಥರ ಮಾಡ್ತಾಯಿದ್ರೆ ಅದನ್ನು ಏನಂತ ಕರಿತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇನ್ನೊಂದು ಸಿಂಪಲ್ ರೆಸಿಪಿ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬೈ ಬಾಯ್.